ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚಿಕ್ಕ ತಿರುಪತಿ ಅಂತ ಕರ್ಸ್ಕೊಳ್ಳೋ ಕೆಂಗೇರಿ ಹತ್ತಿರದ ರಾಮೋಹಳ್ಳಿಲಿರೋ ಸಾಲಿಗ್ರಾಮ ಶ್ರೀನಿವಾಸ ಟೆಂಪಲಲ್ಲಿದ್ದೀನಿ. ಹಿಂದೆ ಕಾಣಿಸ್ತಾ ಇದೆ ಅನ್ಕೋತಿದ್ದೀರಾ. ಇದು ಓಪನ್ ಆಗಿ ಸುಮಾರು ಒಂದು 4 ಇಂದ 5 ವರ್ಷ ಆಗಿದೆ. ತಿರುಪತಿ ಮಾದರಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ರೂಲ್ಸಿಂದ ಹಿಡಿದು ಎಲ್ಲ ರೆಗ್ಯುಲೇಷನ್ಸ್ ಎಲ್ಲನೂ ಕೂಡ. ಒಳಗಡೆ ಫೋನು ಕ್ಯಾಮ್ರಾ ಅಲೋಡ್ ಇಲ್ಲ. ಹಾಗೆ ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಲೇಡೀಸ್ಗೆ ಜೀನ್ಸ್ ಪ್ಯಾಂಟು ಅಥವಾ ಜೆಂಟ್ಸು ಶಾರ್ಟ್ಸು ಇದರಲ್ಲಿ ಬಿಡೋದಿಲ್ಲ. ಚೂಡಿದಾರು ಇಲ್ಲ ಸಾರಿಲಿರಬೇಕು ಲೇಡೀಸು. ಸೊ ಸಂಪೂರ್ಣ ಚೆನ್ನಾಗಿದೆ. ವಿಶೇಷತೆ ಏನು ಅಂತಂದರೆ ಈ ಸಾಲಿಗ್ರಾಮ ಶ್ರೀನಿವಾಸನ ಕೆಳಗಡೆ 25 ಸಾಲಿಗ್ರಾಮ ವಿಗ್ರಹಗಳನ್ನಿಟ್ಟಿದ್ದಾರೆ. ಅದು ನೋಡೋಣ ಕಾಣುತ್ತೋ ಇಲ್ವೋ, ಅದೊಂದು ವಿಶೇಷತೆ. ಇವತ್ತು ಗುರುವಾರ ಬಂದಿರೋದ್ರಿಂದ ಇವತ್ತು ಏನೇನಿದೆ ಸ್ವಾಮಿಗೆ ಒಂದು ನಾಮ ಇಡ್ತಾರಲ್ಲ, ಅದು ಪೂರ್ತಿ ಕಣ್ ಕಾಣೋ ಥರ ಇಡ್ತಾರಂತೆ. ಸೊ ಇನ್ನೂ ನಾನು ಒಳಗೋಗಿ ನೋಡಿಲ್ಲ, ನೋಡಬೇಕು. ಸೊ ನೀವೇನಾದ್ರು ಹತ್ತಿರದಲ್ಲಿದ್ದರೆ ಬಂದು ದಯವಿಟ್ಟು ನೋಡಿ. ಇದು ಆ್ಯಕ್ಚುಲಿ ಅನ್ಎಕ್ಸ್ಪ್ಲೋರ್ಡ್ ಅಂತಾರೆ. ಎಷ್ಟೋ ಜನಕ್ಕೆ ಈ ದೇವಸ್ಥಾನ ಗೊತ್ತೇ ಇಲ್ಲ. ತಿರುಪತಿ ಮಾದರಿಯಲ್ಲಿರೋ ದೇವಸ್ಥಾನ. ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಬಂದಿದ್ದ ರೂಟ್ನ ನಿಮಗೆ ವೀಡಿಯೋನಲ್ಲಿ ತೋರಿಸ್ತೀನಿ. ನೀವೇನಾದರೂ ಕೆಂಗೇರಿ ಕಡೆಯಿಂದ ಬಂದರೆ ಆ ಮಾರ್ಗವಾಗಿ ಬರ್ಬೋದು. ಸೊ ವಿಡಿಯೋಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಂಗೇರಿ ಮೈಸೂರು ರೋಡು ನಾಗರಬಾವಿ ಸುಂಕದಕಟ್ಟೆ ಅಂತ. ಕೆಂಗೇರಿ ಹತ್ರ ಬಂದರೆ ಈ ರೋಡಲ್ಲಿ ದೇವಸ್ಥಾನದ ಹತ್ರ ಲೆಫ್ಟ್ ತೊಗೋಬೇಕು. ಅಭಯ ಹಸ್ತ ಆಂಜನೇಯ ದೇವಸ್ಥಾನ ಹತ್ರ ಇಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಒಂದು 4 ಕಿಲೋಮೀಟ್ರ್ ಹೋಗಬೇಕು ಸಾಲಿಗ್ರಾಮ ಶ್ರೀನಿವಾಸ ಟೆಂಪಲ್ಗೆ. ಮುಂದೆ ಹೋದರೆ ನಿಮಗೆ ರೈಟಲ್ಲಿ ಹೆಲಿಪ್ಯಾಡ್ ಸಿಗುತ್ತೆ. ಯಾವುದಪ್ಪ ಹೆಲಿಪ್ಯಾಡ್ ಅಂದರೆ, ಮೋದಿಯವ್ರು ಬಂದಿದ್ರಲ್ಲ ಆಗ ಯೂನಿವರ್ಸಿಟಿದು, ಆಮೇಲೆ ಕಮ್ಮಘಟ್ಟ ಹತ್ರ ಯೂನಿವರ್ಸಿಟಿ ಹತ್ರ ಉದ್ಘಾಟನೆ ಮಾಡೋಕ್ಕೆ ಅವಾಗ ಮಾಡಿದ್ದು ನೋಡಿ. ಅವಾಗ ಈ ಥರ ಟಾರೆಲ್ಲ ಹಾಕಿದ್ರು. ನೋಡಿ ಇಲ್ಲಿದೆ ಹೆಲಿಪ್ಯಾಡು. ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರು? 1, 2, 3 ಇದೆ. ನೋಡಿ, ದೇವಸ್ಥಾನದ ಒಳಗಡೆ ಈ ರೀತಿ ಇದೆ. ಜನ ತುಂಬಾ ಕಮ್ಮಿ, ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ. ಹಾಗೂ ನೀವು ಬಲಗಡೆ ಬಂದರೆ ನೋಡಿ, ಮೇಲ್ಗಡೆ ವಿಮಾನ ವೆಂಕಟೇಶ್ವರನ್ ನೋಡ್ಬೋದು. ಗೋಲ್ಡ್ ಕಲರ್ ಆರ್ಚ್ ಥರ ಮಾಡಿದಾರಲ್ಲ, ಅದೊಂದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ದರ್ಶನ ಆಯಿತು. ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಹೋದಾಗ ಯಾವುದೇ ರೀತಿ ನೀವು ಎಲೆಕ್ಟ್ರಿಕ್ ಬಲ್ಬ್ಸ್ಗಳಾಗಲಿ ನೋಡೋಲ್ಲ. ದೇವ್ರ ದರ್ಶನ ಬರೀ 2 ದೀಪದಿಂದ ಆಗುತ್ತೆ. 2 ಆ ಕಡೆ, ಒಂದು ಎಡಗಡೆ, ಒಂದು ಬಲಗಡೆ ದೀಪ ಹಚ್ಚಿರ್ತಾರೆ. ಹಾಗೂ ನಾ ಹೇಳಿದಾಗೆ ಗುರುವಾರದೊತ್ತು ಬಂದು ನೇತ್ರ ದರ್ಶನ ಅಂತ. ಅಂದರೆ ವೆಂಕಟೇಶ್ವರನಿಗೆ ಇಷ್ಟು ಅಗಲವಾಗಿರ್ತಾರಲ್ಲ ಕುಂಕುಮನ, ನಾಮನ, ಅದನ್ನು ಚಿಕ್ಕದು ಮಾಡಿರ್ತಾರೆ. ಯಾಕಂದರೆ ನೇತ್ರ ದರ್ಶನ ಆಗಲಿ ಅಂತ. ಅದು ನಡೆಯೋದು ಬರೀ ಗುರುವಾರದೊತ್ತು ಮಾತ್ರ ನೇತ್ರ ದರ್ಶನ ಕಾರ್ಯಕ್ರಮ ಅಂತ ಕರೀತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಬರ್ತಾ ಪ್ರಸಾದ ಸ್ವಲ್ಪ ಕೊಡ್ತಾರೆ. ಲಾಡು
ಪ್ರೇಕ್ಷಕರೇ, ಶ್ರೀನಿವಾಸ ಅಲ್ಲದೆ ನೀವು ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ, ಭೂವರಾಹ, ಲಕ್ಷ್ಮೀ ನರಸಿಂಹ ಹಾಗೂ ವೇಣುಗೋಪಾಲ ಸ್ವಾಮಿ ನೋಡ್ಬೋದು.